ತಿರುಪತಿಯಲ್ಲಿರುವ ಅಲಿಪಿರಿ ಮೆಟ್ಲನ್ನ ಹತ್ತಕ್ಕೆ ಎಷ್ಟು ಟೈಮ್ ಬೇಕು? ಅಲಿಪಿರಿಯಲ್ಲಿ ಇರೋದು 3550 ಸ್ಟೆಪ್ಸ್, ಹಾಗೆ ಟೋಟಲ್ ಡಿಸ್ಟೆನ್ಸ್ ಬಂದು 12 ಕಿಲೋಮೀಟರ್ ಆಗುತ್ತೆ. ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 7:18ಗೆ. ನಾವೇನ್ ಬೇಗ ಬೇಗ ಹೋಗ್ಬೇಕು ಅನ್ನೋ ಟಾರ್ಗೆಟ್ ಏನೂ ಕೂಡ ಇಟ್ಕೊಂಡಿಲ್ಲ. ಆರಾಮಾಗಿ ಸುಸ್ತಾದಾಗ ಕುತ್ಕೊಂಡು ಅಲ್ಲಿ ಸಿಗುವಂತ ಫ್ರೂಟ್ಸ್ ಗಳನ್ನ ತಿನ್ಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಅಲ್ಲಿ ಬಾಟಲ್ಡ್ ವಾಟರ್ ಸಿಗೋದಿಲ್ಲ ಒಂದು ಅರ್ಧ ದಾರಿವರೆಗೂ, ಆಮೇಲೆ ಸಿಗುತ್ತೆ. ಅದು ಕೂಡ ಗ್ಲಾಸ್ ವಾಟರ್ ಬಾಟಲ್ಸ್. ಇಲ್ಲಿ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೀ ವಾಟರ್ ನ ಮಾಡ್ಬಿಟ್ಟಿದ್ದಾರೆ. ಅಂಡ್ ಯಾವುದೇ ಕಾರಣಕ್ಕೂ ಶುಗರಿ ಡ್ರಿಂಕ್ಸ್, ಕಾರ್ಬೋನೇಟೆಡ್ ವಾಟರ್ನ ಕುಡಿಬೇಡಿ, ಇನ್ನೂ ಕೂಡ ತುಂಬಾನೇ ಸುಸ್ತಾಗಿ ಹೋಗುತ್ತೆ. ಆದಷ್ಟು ಫ್ರೂಟ್ಸ್ಗಳನ್ನೇ ತಿನ್ನಿ. ಆಮೇಲೆ ನಮ್ಮ ಹನುಮ ಟೆಂಪಲ್ ಸಿಕ್ತು, ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಟಾರ್ ರೋಡ್ ಸೈಡಲ್ಲೇ ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಅದಾದ್ಮೇಲೆ ಬರೋದೇ ಮೊಳ್ಕಾಲ್ ಮೆಟ್ಟು. ಇದು ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಹೇಳ್ತೀನಿ. ಇದನ್ನ ತುಂಬಾ ಜನ ಮೊಳ್ಕಾಲಲ್ಲೇ ಹತ್ತಾರೆ. ಇದನ್ನ ಹತ್ತಿ ಮುಗಿಸಿದ್ರೆ ನಿಮ್ಮ ಅಲಿಪಿರಿ ಸ್ಟೆಪ್ಸ್ ಕಂಪ್ಲೀಟ್ ಆಗೋಗಿರುತ್ತೆ. ನಾವು ಮುಗಿಸಿದಾಗ ಟೈಮ್ 11:18 ಆಗಿತ್ತು. ಅಲ್ಲಿಗೆ 4 hours ತಗೊಂಡಿದ್ವಿ ಹತ್ತಕ್ಕೆ. ಅದು ಕೂಡ ನಾರ್ಮಲ್ ಆಗಿ ರೆಸ್ಟ್ ಮಾಡ್ಕೊಂಡು ಹತ್ತಿದ್ದು. ಇನ್ನು ಫಾಸ್ಟ್ ಆಗಿ ಬರ್ತೀವಿ ಅಂದ್ರೆ ನೀವು 3 hours ಕಂಪ್ಲೀಟ್ ಮಾಡ್ಬೋದು. ನೀವು ಹೋಗಿದಾಗ ನೀವೆಷ್ಟು ಟೈಮ್ ತಗೊಂಡಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಇಳಿಯಕ್ಕೆ ತಗೊಂಡಿದ್ದ ಟೈಮು 2 hours.